ಹೀರೋ ಎಲೆಕ್ಟ್ರಿಕ್ ಬ್ರಾಂಡ್ ಕಂಪನಿ ಅಂತ ತಗೊಂಡ್ರು ಲೋಕಲ್ ಸರ್ವಿಸ್ ಸೆಂಟರ್ ತರಹ ವರ್ತಿಸ್ತಿದ್ದಾರೆ. ಇಲ್ವಾ? ಯಾಕಂದ್ರೆ ನಮಗೂ ಕಸ್ಟಮರ್ ಬರ್ತಾರೆ, ನಾವು ಅಲ್ಲಿ ಕಳ್ಸೋಕಾಗುತ್ತೆ ಹೇಳಿ. ಸರಿ ಸರ್, ಇವಾಗ ಹೀರೋ ಕಂಪ್ನಿ ಗಾಡಿ ಅಂದ್ಮೇಲೆ ಅದೇ ಅಲ್ವಾ? ಇಲ್ಲಿ ನಿಮ್ ಶೋರೂಮ್ ಇನ್ನೂ ತೆಗ್ದಿರ್ಲಿಲ್ಲ ಅವಾಗ ನಾನು ತಗೊಂಡಾಗ. ಹೀರೋ ಶೋರೂಮ್ ಸರಿ ಅಣ್ಣ, ಆಯ್ತು. ಇವಾಗ ಸ್ಪೇರ್ ಕೊಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೀವು? ಅಂತ ಏನ್ ಬರಲ್ಲ. ಓಕೆ, ನಿಮ್ ಸ್ಪೇರ್ ದುಡ್ಡು ನಾವು ಕೊಡಲ್ವಾ? ಸ್ಪೇರ್ ದುಡ್ಡು ಕೊಡ್ತಿಲ್ವಾ ನಿಮ್ಗೆ? ಗಾಡಿ ಬೇಕಾದ್ರೆ ನೀವೇ ಹಾಕೊಡ್ತೀರಾ, ನೀವೇ ಹಾಕೊಡಿ. ನಾನು ಬಿಲ್ ದುಡ್ಡು ಕೊಡಲ್ಲ ಅಂತೀನಿ ನಾನು ನಿಮ್ಗೆ. ಸರ್, ನೀವು ಬಿಲ್ ಕೊಡೋದಕ್ಕೆ ಹೇಳ್ತಿಲ್ಲ, ಸ್ಪೇರ್ ನಮಗೂ ಇಟ್ಕೋಬೇಕಾಗುತ್ತೆ. ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ ಕಸ್ಟಮರ್ಗೆ? ಇವಾಗ ಹೀರೋ ಎಲೆಕ್ಟ್ರಿಕ್ ಗಾಡಿ ತಗೊಂಡಿತ್ತಪ್ಪ ನಮ್ದು. ನೀವು ಫಸ್ಟ್ ಕೇಳಿ ಅಲ್ಲ, ನೀವು ಒಂದ್ ಮಾತು ಹೇಳಿ ನನಗೆ. ಇವಾಗ ನಾನು ದುಡ್ಡು ಕೊಡಲ್ಲ ಅಂತಿದ್ದೀನಿ ಹೋಗ್ಲಿ. ಸರ್, ನಾನು ದುಡ್ಡಿಗೆ ಹೇಳ್ತಿಲ್ಲ. 250 ರೂಪಾಯಿ ನಮ್ದು ಏನು ಇದಾಗಲ್ಲ. ನೀವು ಕೇಳಿದ್ ಒಂದೇ ತಾನೆ ಫಸ್ಟ್ ಗೆ? ಇಲ್ಲ, ನನ್ಗೆ 2 ಬೇಕು, ಮುಂದೆಯಿಂದ 2 ಚೇಂಜ್ ಮಾಡಬೇಕು. ನೀವೀಗ ಫಸ್ಟ್ ಕೇಳಿ, ಒಂದು ಕೊಡ್ತೀನಿ ಅಷ್ಟೇ ಸರ್. ನನಗೆ ಹಿಂದೆ ಮುಂದೆ 2 ಬ್ರೇಕ್ ಹೋಗಿದೆ, ಚೇಂಜ್ ಮಾಡ್ಸೋದು. ಹಿಂದೆ ಮುಂದೆ ನೀವು ನಮ್ಗೆ ಏನ್ ಹೇಳಿ, ನೀವು ಬಂದು ಒಂದು ಬ್ರೇಕ್ ಶೂ. ಸರಿ ಅಣ್ಣ, ಹೋಗಿದೆ. ಇವಾಗ ಹೇಳ್ತಾ ಇದೀನಿ ನಿಮ್ಗೆ, 2 ಬ್ರೇಕ್ ಹಿಡಿತಾ ಇಲ್ಲ. ಕಸ್ಟಮರ್ ಅರ್ಥ ಮಾಡ್ಕೊಳ್ಳಿ ನೀವು. ಟೆಸ್ಟಿಂಗ್ ಮಾಡಿ, ಬೇರೆ ಯಾವ್ದು ಬೇಕಾ ಕೇಳಿ ಕಂಪನಿ ಹತ್ರ, ಯಾರಾದ್ರೂ ಹಾಕಿದೆ ಅಂತ ಕೇಳಿ. ಅಟ್ಲೀಸ್ಟ್ ಇದು ಬೇರೆ ಕಡೆ ಹೊರಗಡೆ ಸಿಗಂದಿದ್ರೆ ನಿಮ್ಗೆ ಕೇಳ್ತಾನೆ ಇರ್ಲಿಲ್ಲ. ಒಬ್ರು ಕಸ್ಟಮರ್ ಹೊರಗಡೆ ಸಿಗಂಗಿದ್ರೆ ನಾನು ನಿಮ್ಗೆ ಕೇಳ್ತಾನೆ ಇರ್ಲಿಲ್ಲ, ಹೌದಾ? ಅದಕ್ಕೆ ಹೇಳ್ತಿದ್ದೀನಿ ಸರ್, ನಮ್ಗೆ ಇವಾಗ ಸ್ಟಾಕ್ ಬರ್ತಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಗಾಡಿನೇ ಸ್ಟಾಕ್ ಇಲ್ಲ ಸರ್. ನೀವು ನಮ್ ಕಸ್ಟಮರ್ ಅಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಿ? ಹೀರೋ ಕಂಪ್ನಿ ಅಂದ್ಮೇಲೆ ಸರಿ ಅಣ್ಣ, ಆಯ್ತು. ಇವಾಗ ನಾನು ಹೇಳ್ತಾ ಇರೋದು ನೀವು ನಮ್ದು ಪ್ರಾಬ್ಲಮ್ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಹೊರಗಡೆ ಸಿಗ್ತಾ ಇಲ್ಲ. ಇನ್ನೊಬ್ರು ಬರ್ತಾರೆ. ನಾನು ಇವಾಗ ಗಾಡಿ ಬ್ರೇಕ್ ಹಿಡಿತಲ್ಲ ಹೊರಗಡೆ ಓಡಿಸೋದಕ್ಕೆ. ಸರ್, ಈಗ ಒಂದ್ ಬ್ರೇಕ್ ಹಾಕಿದ್ರೆ ಬ್ರೇಕ್ ಹಿಡಿತದೆ, ನಿಮ್ಗೂ ಗೊತ್ತು. ಬ್ಯಾಕ್ ಇದೊಂದು ಇಟ್ಕೊಂಡು ಸಾಕಾಗುತ್ತೆ. ಹೀರೋ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಅಲ್ಲಿ ಬ್ರೇಕ್ ಪ್ಯಾಡ್ ಕೊಡೋದಕ್ಕೂ ತಯಾರಿಲ್ಲ, ರಿಪೇರ್ ಮಾಡಿ ಕೊಡೋದಕ್ಕೂ ತಯಾರಿಲ್ಲ. ಕಾರಣ ಗಾಡಿ ಅವರ ಶೋರೂಮ್ ಅಲ್ಲಿ ತಗೊಂಡಿಲ್ಲ ಅಂತ. ನಾನು ಗಾಡಿ ಖರೀದಿಸುವಾಗ ಅವರ ಶೋರೂಮ್ ಇನ್ನ ಪ್ರಾರಂಭನೇ ಆಗಿರ್ಲಿಲ್ಲ.